ಬ್ಲ್ಯಾಕ್ ಡೇ ಮರೆತಿದ್ದಾರೆ. ದೇಶ ಪ್ರೇಮವನ್ನು ಅಷ್ಟೇನು ಪೇಟ್ರಿಯಾಟಿಸಮ್ ಅನ್ನು ಅಷ್ಟೇನು ಮನದಾಳದಿಂದ ಆಚರಿಸುವುದಿಲ್ಲ. ವ್ಯಾಲೆಂಟೈನ್ಸ್ ಡೇ ಬಂದಿದೆ ಅಂತ ಬ್ಲ್ಯಾಕ್ ಡೇ ಮರ್ತು ಹೋಗ್ತಾ ಇದಾರೆ. ಈಗಿನ ಏನಿದೆಯೋ ಜನರೇಷನ್ ಈಗ ಏನ್ ಬೆಳೀತಾ ಇದ್ದಾರೋ ಬೆಳಿಬೇಕಾದ್ರೆ ಅವ್ರ ವಾತಾವರಣ ಈ ಲೆವೆಲ್ ಅಲ್ಲಿ ಅಂದ್ರೆ ಆವರೇಜ್ ಏನು ದೇಶಕ್ಕಾಗಿ ಹೋರಾಡ್ಬೇಕು, ದೇಶಕ್ಕಾಗಿ ಒಳ್ಳೇದ್ ಮಾಡ್ಬೇಕು ಅಂತ ನಾನು ಬೆಳೆದ್ರೆ ಆ ತರ ಆಗ್ತಾರೆ. ಬ್ಲ್ಯಾಕ್ ಡೇ ಬಂದ ದಿನ ಮಾತ್ರ ಸೈನಿಕರ ನೆನಪಾಗ್ತದೆ ಕೆಲವರಿಗೆ, ಬಾಕಿದ ದಿನ ಅವರ ನೆನಪೇ ಇರುವುದಿಲ್ಲ. ನಮಗಾಗಿ ಅವರು ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ. ಹರಿಮೆಲ್ರಿಗೆ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಯಾಯರ್, ತಮ್ಮ ಕನ್ನಡಕ್ಕೆ ಸ್ವಾಗತ. ಇವತ್ತು ಫೆಬ್ರವರಿ 14 ಅಂತ ಹೇಳಿದ ಕೂಡಲೇ ಸಾಮಾನ್ಯವಾಗಿ ಎಲ್ರಿಗೂ ನೆನಪಾಗೋದು ವ್ಯಾಲೆಂಟೈನ್ಸ್ ಡೇ. ಆದ್ರೆ ಕೂಡ ನಾವು ನೆನಪಿಸಿಕೊಳ್ಳಲೇಬೇಕು, ಫೆಬ್ರವರಿ 14 ಅಂತ ಹೇಳಿದ್ರೆ ಕರಾಳ ದಿನ. ಯಾಕಂದ್ರೆ ಪುಲ್ವಾಮಾ ದಾಳಿ ನಡೆದು ಸುಮಾರು 6 ವರ್ಷಗಳು ಕಳೆದಿದೆ. ಆದ್ರೆ ಕೂಡ ನಾವು ಯಾರು ಈ ದಾಳಿಯನ್ನು ನೆನಪಿಸಿಕೊಳ್ತಾ ಇಲ್ಲ. ಇವತ್ತು ನಾವು ಜನಸಾಮಾನ್ಯರ ಬಳಿಗೆ ಹೋಗಿ ಫೆಬ್ರವರಿ 14 ಅಂತ ಹೇಳುವಾಗ ನಿಮ್ಗೆ ಯಾವ ದಿನ ನೆನಪಾಗ್ತದೆ, ಅಥವಾ ಪುಲ್ವಾಮಾ ದಾಳಿ ಬಗ್ಗೆ ಅವರಿಗೆ ಎಷ್ಟು ಗೊತ್ತು, ದೇಶದ ಸೈನಿಕರ ಬಗ್ಗೆ ಅವರಲ್ಲಿ ಏನ್ ಅಭಿಪ್ರಾಯ ಇದೆ, ಎಲ್ಲದರ ಬಗ್ಗೆ ನಾವು ಅವರ ಹತ್ರನೇ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ. ಹೌದು ಸರ್, ಈಗಿನ ಯೂತ್ಸ್ ಇದಾರಲ್ಲ ಆಲ್ಮೋಸ್ಟ್ ಎಲ್ಲ ಮರಿತಾ ಇದಾರೆ ಸರ್. ವ್ಯಾಲೆಂಟೈನ್ಸ್ ಡೇ ಬಂದಿದೆ ಅಂತ ಬ್ಲ್ಯಾಕ್ ಡೇ ಮರ್ತು ಹೋಗ್ತಾ ಇದಾರೆ. ಯೂತ್ಸ್ ಮೈಂಡ್ ಸೆಟ್ ಚೇಂಜ್ ಆದ್ರೆ ಇದೇನೋ ಇರಲ್ಲ ಸರ್. ಈಗಿನ ಏನಿದೆಯೋ ಜನರೇಷನ್ ಈಗ ಏನ್ ಬೆಳೀತಾ ಇದ್ದಾರೋ ಬೆಳಿಬೇಕಾದ್ರೆ ಅವ್ರ ವಾತಾವರಣ ಈ ಲೆವೆಲ್ ಅಲ್ಲಿ ಅಂದ್ರೆ ಆವರೇಜ್ ಏನು ದೇಶಕ್ಕಾಗಿ ಹೋರಾಡ್ಬೇಕು, ದೇಶಕ್ಕಾಗಿ ಒಳ್ಳೇದ್ ಮಾಡ್ಬೇಕು ಅಂತ ನಾನು ಬೆಳೆದ್ರೆ ಆ ತರ ಆಗ್ತಾರೆ. ಇಲ್ಲ ಫ್ಯಾಮಿಲಿ ಅವ್ರು ಬರೇ ಜಾಬ್ ಮಾಡ್ಕೊಂಡು ಮಾಡ್ಕೊಂಡೇ ಇರ್ಬೇಕು ಅಂದ್ರೆ ಈ ತರ ವ್ಯಾಲೆಂಟೈನ್ಸ್ ಇದೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಭಾರತ ಸೈನಿಕರ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನು ಸರ್, ಒಟ್ಟಾಗಿ ಹೇಳ್ಬೇಕು? ಏನಿಲ್ಲ ಸರ್, ಅಂದ್ರೆ ನಾನು ಹೋಗ್ಬೇಕು ಅಂತ ಆಸೆ ಇತ್ತು, ಬಟ್ ಫ್ಯಾಮಿಲಿ ಸಿಚುವೇಶನ್ ಇಂದ ಹೋಗಕ್ ಆಗ್ಲಿಲ್ಲ. ಹಂಗಾಗಿ ಒಂದ್ ಒಳ್ಳೆ ಅಭಿಪ್ರಾಯ ಇದೆ. ಅವ್ರ ಮೇಲೆ ಆ ತರ ಏನೂ ಇಲ್ಲ, ಒಳ್ಳೆ ಅಭಿಪ್ರಾಯನೇ. ಫೆಬ್ರವರಿ 14 ಅಂತ ಹೇಳುವಾಗ ಯಾವ ಡೇ ನೆನಪಾಗ್ತದೆ? ಫೆಬ್ರವರಿ 14 ಅಂತ ಹೇಳುವಾಗ ಮೇನ್ಲಿ ಈಗ ಬ್ಲ್ಯಾಕ್ ಡೇ ನೆನಪಾಗ್ತದೆ. ಈಗಿನ ಯೂತ್ಸ್ ಏನಂತ ಹೇಳಿದ್ರೆ ಬ್ಲ್ಯಾಕ್ ಡೇ ಮರೆತಿದ್ದಾರೆ. ದೇಶ ಪ್ರೇಮವನ್ನು ಅಷ್ಟೇನು ಪೇಟ್ರಿಯಾಟಿಸಮ್ ಅನ್ನು ಅಷ್ಟೇನು ಮನದಾಳದಿಂದ ಆಚರಿಸುವುದಿಲ್ಲ. ಜಾಸ್ತಿಯಾಗಿ ಈ ವ್ಯಾಲೆಂಟೈನ್ಸ್ ಡೇಗೆ ಒಲವು ತೋರಿಸ್ತಿದ್ದಾರೆ. ಬ್ಲ್ಯಾಕ್ ಡೇ ಯಾಕೆ ಆಚರಿಸುತ್ತೇವೆ ಅಂತ ಹೇಳಿದ್ರೆ 2019 ಫೆಬ್ರವರಿ 14ಗೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಸೈನಿಕರ ಟ್ರಕ್ ಹೋಗ್ತಿತ್ತು. ಸೈನಿಕರ ಟ್ರಕ್ ಅಂದ್ರೆ ಅವರದ್ದು ದಿನಚರಿ ವೇಳೆಯಲ್ಲಿ ಅಲ್ಲಿಗೆ ಒಂದು ನಕ್ಸಲರ ಜೀಪ್ ಒಂದು ಸೈನಿಕರ ಟ್ರಕ್ಕಿಗೆ ಡಿಕ್ಕಿಯಾಗಿ ಟ್ರಕ್ಗೆ ಬ್ಲಾಸ್ಟ್ ಆಗಿಬಿಡುತ್ತೆ. ಅಲ್ಲಿ ತುಂಬ ಸೈನಿಕರು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ. ಈ ಕಾರಣದಿಂದ ನಾವು ಫೆಬ್ರವರಿ 14 ಬ್ಲ್ಯಾಕ್ ಡೇ ಆಗಿ ಆಚರಿಸಬೇಕು. ಫಸ್ಟ್ಲಿ ನಾವು ಭಾರತದಲ್ಲಿ ನೋಡಿರ್ಬೋದು, ರೀಸೆಂಟ್ ಬಜೆಟ್ ಅಲ್ಲಿ ಕೂಡ ಸೈನಿಕರಿಗೆ ಇಷ್ಟು ಪಾಲು ಅಂತ ಇಡ್ತಾರೆ. ಮೇನ್ಲಿ ನಮ್ಮ ದೇಶವನ್ನು ರಕ್ಷಣೆ ಮಾಡುವುದೇ ಸೈನಿಕರು. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಮ್ಮಿ. ಆದ ಕಾರಣದಿಂದ ನಾವು ಸೈನಿಕರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟು ಕೊಡ್ಲೇಬೇಕು. ಹೌದು ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗಿದ್ದ ಜನರೇಷನ್ ಅಲ್ಲಿ ಬ್ಲ್ಯಾಕ್ ಡೇ ಅನ್ನು ಯಾರು ಸಹ ನೆನಪೇ ಇಡುವುದಿಲ್ಲ. ವ್ಯಾಲೆಂಟೈನ್ಸ್ ಡೇ ಅನ್ನು ಮಾತ್ರ ನೆನಪಿಟ್ಕೊಂಡಿರ್ತಾರೆ. ಸೈನಿಕರನ ಬಗ್ಗೆ ಒಂದು ಕಾಳಜಿ ಇಲ್ಲದ ತರ ಫೀಲ್ ಮಾಡ್ತಿದ್ದಾರೆ. ಬ್ಲ್ಯಾಕ್ ಡೇ ಬಂದ ದಿನ ಮಾತ್ರ ಸೈನಿಕರ ನೆನಪಾಗ್ತದೆ ಕೆಲವರಿಗೆ, ಬಾಕಿದ ದಿನ ಅವರ ನೆನಪೇ ಇರುವುದಿಲ್ಲ. ನಾವು ಇಲ್ಲಿ ಇಷ್ಟು ಫ್ರೀಡಮ್ ಆಗಿರ್ಬೇಕಂತ ಕಾರಣನೇ ಅವರು. ಸೈನಿಕರ ಬಲಿದಾನ ಮುಖ್ಯ. ಯಾಕೆ? ಯಾಕಂದರೆ ಅವರು ನಮಗಾಗಿ ಅವರು ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ. ಆಲ್ಮೋಸ್ಟ್ ನನ್ನ ಮೈಂಡ್ ಸೆಟ್ ಪ್ರಕಾರ ಕೆಲವರೆಲ್ಲ ಮರಿತಾ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಈಗ ಮೊಬೈಲಿಗೆ ಅದಕ್ಕೆಲ್ಲ ತುಂಬಾ ಮರಿ ಹೋಗ್ತಿದ್ದಾರೆ. ಇಂಟರ್ನೆಟ್, ಮೊಬೈಲ್, ಕಂಪ್ಯೂಟರ್ ಅದಕ್ಕೆಲ್ಲ ತುಂಬಾ ಮರಿ ಹೋಗ್ತಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಯಾರು ಒತ್ತು ಕೊಡುವುದಿಲ್ಲ.